ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇದೆ. ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. 24ನೇ ACMM ಕೋರ್ಟ್ಗೆ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಪರಪ್ಪನ ಅಗ್ರಹಾರ ಸೇರಿ ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿ ಈ 17 ಮಂದಿಯೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಹಾಜರಾಗ್ತಾರೆ. ಇವತ್ತು 17 ಆರೋಪಿಗಳ ಕೈ ಸೇರಲಿದೆ ಚಾರ್ಜ್ ಶೀಟ್ನ ಪ್ರತಿ. ಚಾರ್ಜ್ ಶೀಟ್ ಕೈ ಸೇರ್ತಾ ಇದ್ದಂತೆ ಜಾಮೀನಿಗಾಗಿ ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ದರ್ಶನ್ ಜೊತೆಗೆ ಕೆಲ ಆರೋಪಿಗಳು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇವತ್ತು ಆರೋಪಿಗಳ ಕೈ ಸೇರುತ್ತೆ ಈ ಚಾರ್ಜ್ ಶೀಟ್ ಪ್ರತಿ. ಅದನ್ನು ನೋಡಿಕೊಂಡು ಲಾಯರ್ ಅದನ್ನು ನೋಡಿಕೊಂಡು ಈಗಾಗಲೇ ಜಾಮೀನಿಗಾಗಿಯೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಷ್ಟು ಜನರನ್ನು ಕೂಡ ಹಾಜರುಪಡಿಸ್ತಾರೆ 24ನೇ ACMM ನ್ಯಾಯಾಲಯದ ಮುಂದೆ. ಆ ನಂತರದಲ್ಲಿ ಒಂದಷ್ಟು ದಿನಗಳ ಕಾಲ ಬಂಧನದ ಅವಧಿಯನ್ನು ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ಬೇಲ್ಗೆ ಇವತ್ತು ಇನ್ನೇನು ಚಾರ್ಜ್ ಶೀಟ್ ಪ್ರತಿ ಸಿಗುತ್ತೆ, ಎಲ್ಲ ಆರೋಪಿಗಳ ಕೈ ಸೇರುತ್ತೆ, ಎಲ್ಲ ಲಾಯರ್ಗಳ ಕೈ ಸೇರುತ್ತೆ. ಆ ನಂತರದಲ್ಲಿ ಅದನ್ನು ನೋಡಿಕೊಂಡು ಜಾಮೀನಿಗಾಗಿಯೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರಿ ಜೈಲಿನಲ್ಲಿ 3 ಮಂದಿ, ಉಳಿದ ಕಡೆಗಳಲ್ಲಿ 14 ಮಂದಿ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಆನಂತರದಲ್ಲಿ ಬಂಧನದ ಅವಧಿಯನ್ನು ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ.